ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಸ್ ಫ್ರೆಂಡ್ಸ್, ಈಗ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಅದಾವ ಮನ್ಯಾಗ, ಮಂಡೇ ಅಂಡ್ ಟ್ಯೂಸ್ಡೇ. ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಅದಕ್ಕೆ ನಾವು ಎಲ್ಲಿ ಹೊಂಟೀವಿ? ಶಾಪಿಂಗ್ ಮಾಲ್ ಹೊಂಟೀವಿ. ಸೊ ಬರ್ರಿ, ನಿಮ್ಗೂ ಕರ್ಕೊಂಡು ಹೋಗ್ತೀವಿ. ಮುಂದೆ ಏನೆಲ್ಲ ಆಗತ್ತಂತ ನೋಡುವಂತ. ನೋಡ್ರಿ, ಈಗೊಮ್ಮೆ ಹೆಂಗೆ ಅಂಜಲಾರ್ದೆ ಹೊಂಟಾಳ. ಅಕ್ಕಿಗಂತೂ ಇಲ್ಲಿ ಕಾಮನ್ ಆಗಿ ಬಿಟ್ಟೈತೆ ಬರೋದಂತ್ರ. ಯಾಕಂದ್ರೆ ನಮ್ಮದು ದೊಡ್ಡ ಫ್ಯಾಮ್ಲಿ ಐತಿ. ಸೊ ಹಂಗೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸು ಅದು ಇದು ಇರ್ತಾವೆ. ಸೊ ಹಿಂಗಾಗಿ ನಾವು ಹಾಗೆ ಶಾಪಿಂಗ್ ಬರ್ತಾನೆ ಇರ್ತೀವಿ. ಸೊ ಏನು ಸ್ಪೆಷಲಪ್ಪ ಅಂದ್ರೆ ನಮ್ಮ ಅಣ್ಣನ ಮಗಂದು ನಾಮಕರಣದ ಫಂಕ್ಷನ್ ಇತ್ತು. ಸೊ ಇವಾಗ ನಮ್ಮ ವೈನಿಯವ್ರ ಮನ್ಯಾಗ ಹಾಕ್ತಾರೆ. ಆಮೇಲೆ ಬಂದಮೇಲೆ ನಾವು ವೆಲ್ಕಮ್ ಮಾಡಿಕೊಂಡು ಸ್ಮಾಲಾಗಿ ಫಂಕ್ಷನ್ ಮಾಡ್ತೀವಿ. ಸೊ ಅವ್ರ ಮನೆ ಹೆಂಗೆ ಹಾಕ್ತಾರೆ ಅದು ನೋಡತ್ರ ನಮ್ಮ ಉತ್ತರ ಕರ್ನಾಟಕದಾಗ ಸ್ಟೈಲ್ದಾಗ ಹೆಂಗೆ ನಾವು ಹೆಸರಿಡೋದು ಫಂಕ್ಷನ್ ಮಾಡ್ತೀವಿ ಅಂತ. ಅದಾದಮೇಲೆ ನಮ್ಮ ಮನ್ಯಾಗ ಹೆಂಗೆ ಮಾಡ್ತೀವಿ ಅದನ್ನು ತೋರಿಸ್ತೀನಿ. ಸೊ ನಿಮ್ಗೆ ತೋರಿಸ್ತೀನಿ ಬರ್ರಿ ಹೆಂಗಿರುತ್ತೆ ಏನು ಎಲ್ಲ ಅಂತ. ಮತ್ತು ನಾ ವಿಡಿಯೋ ಎದಕ್ಕೆ ಇದನ್ನು ಶೇರ್ ಮಾಡತ್ತಿದಂದ್ರೆ, ಯಾರೆಲ್ಲ ಟರ್ಮಿನಲ್ 21st ಬಂದಿಲ್ಲ ನೋಡ್ರಿ, ಈ ಥರ ಕಲೆಕ್ಷನ್ ಇತ್ತು. ಸೊ ಚಲೋ ಇತ್ತು. ತಗೊಂಡು ಎಷ್ಟು ದಿನ ಅಲ್ಲ, ಎಷ್ಟು ತಾಸು ಚಂದ ಇಡ್ತೀಯತ್ ನೋಡ್ತೀನಿ ನಾ ಇದಕ್ಕೆ. ಅಮ್ಮ ಆಲ್ರೆಡಿ ಇದ್ರದೊಂದು ಕಣ್ಣು ಬಿಚ್ಚಿತ್ತಲ್ಲ ಚಿನ್ನ ರೀ. ಅಯ್ಯೋ ನೋಡ್ಬೇಕಿಲ್ಲ ಹೆಂಗೆ ಮಾಡೋದು. ಇರ್ಲಿ ಬಿಡು, ಹೆಂಗಿದ್ರು ನಿನ್ನೆ ಕಿತ್ತಕ್ಕಿದಿ. ಯಪ್ಪ, ಮಕ್ಕಳು ಜೋಪಾನ ಹೆಂಗೆ ಮಾಡೋದಂತ ಇವ್ರಿನ ಕಲಿಯೋದಾಗೈತ್ರಿ. ನೋಡ್ರಿ ನಮ್ಮ ಮಗ ಮಕ್ಕಳಿಗೆ ಹೆಂಗೆ ಕೇರ್ ತಗೋತಾಳ. ಏನು ಸುದ್ದಿ ಅಬ್ಬಬ್ಬ, ಸಾಕಾಗ್ತದೆ ನಮ್ಗೆ ಚಂದನ ಆಕಿಂದು ಪೇರೆಂಟಿಂಗ್ ನೋಡಿ. ಯಾಕಮ್ಮ ಅದಕ್ಕೆ ಊಟ ಮಾಡ್ಸಲ್ಲ ಪಾಪಲ್ಲ ಅದು. ಅದಕ್ಕೆ ಊಟ ಮಾಡ್ಸಲ್ಲ, ಅದಕ್ಕೆ ಕೈಲೇ ತಿನ್ನು ಅನ್ನಕತ್ತಿ. ಅಯ್ಯೋ ಹಂಗ. ಓಕೆ ಓಕೆ. ಹಾಂ ಅವ ಅಣ್ಣ ಅದಲ್ಲ, ಅದಕ್ಕೆ ಊಟ ಮಾಡ್ತಾನ. ಅದು ಪಾಪ ಐತಿ ಅದಕ್ಕೆ. ಓಕೆ ಓಕೆ, ಮಾಡಿಸ್ ಊಟ ಮಾಡಿಸ್. ಆಯ್ತು. ಸರಿ. ನಾನು ಊಟ ಮಾಡಿ ಸೀದಾ ಮಕ್ಕೊಳ್ಳೋದು. ನಾ ಹೋಲಿ. ಆಯ್ತು, ಗುಡ್ ನೈಟ್. ಮಾಡಿನಮ್ಮ. ಊರಿಗೆ ಹೋಗೋ ತಯಾರಿ ನಡೆದಿತ್ತು. ಕೆಲವೊಂದು ಕಡೆ ನಾನು ಒಬ್ಬೊಬ್ರ ಮುಖ ಬ್ಲರ್ ಮಾಡಿರ್ತೀನಿ ಡ್ಯೂ ಟು ಅವ್ರ ಪರ್ಸ್ನಲ್. ಅವ್ರಿಗೆ ಕ್ಯಾಮ್ರಾ ಶೈ ಇರ್ತಾರೆ. ಸೊ ಅವ್ರ ಪ್ರೈವಸಿನ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೆ ಕೆಲವೊಂದು ಜಾಗದಾಗ ನಾನು ಮ್ಯೂಟ್ ಆಗಿರ್ಬೋದು ಅಥವಾ ನಾನು ಬ್ಲರ್ ಮಾಡಿರ್ತೀನಿ. ಸೊ ಎಕ್ಸ್ಕ್ಯೂಸ್ ಫಾರ್ ದ್ಯಾಟ್. ಬಂದಿದ್ದು ರಿಂಗ್ಸ್ ಅದೆಲ್ಲ ಹಾಕಕತ್ತಿದ್ದೆ, ಹಾಗೆ ನಮ್ಮದು ಗಿಫ್ಟ್ ಹಾಕಕತ್ತಿದ್ದೆ. ಸೊ ಹಿಂಗಿತ್ತು. ಅದಾದಮೇಲೆ ನಾನು ನಮ್ಮ ಮನೆಗೆ ಬಂದಮೇಲೂ ನಾವು ಹಾಕಿದ್ವಿ. ಬಟ್ ನಂದು ಮೊಬೈಲ್ ಮೆಮ್ರಿ ಫುಲ್ ಆಗಿಬಿಟ್ಟಿತ್ತು. ಹಿಂಗಾಗಿ ಜಾಸ್ತಿ ನಾನು ವಿಡಿಯೋ ಮಾಡಿರಲಿಲ್ಲ. ಬಟ್ ಫೋಟೋಸ್ ಎಲ್ಲ ತೆಗ್ದೀನಿ, ಅದನ್ನು ನಾನು ಆ್ಯಡ್ ಮಾಡ್ತೀನಂತ. ಸೊ ಈ ಥರ ಇತ್ತು. ಎಲ್ಲರೂ ಹಾಡೋದು, ಆಮೇಲೆ ಚಂದ ಇರ್ತೈತ್ರಿ ನಮ್ಮ ಸೈಡ್ ಈ ಥರ ಎಲ್ಲ ಜನ ಬಂದು ಸೇರಿ.
ಹಾಡು ನನ್ನ ಸೀರೆ ಎಸ್ ಫ್ರೆಂಡ್ಸ್, ಫೈನಲಿ ಇದು ನಮ್ಮ ಮನ್ಯಾಗ ಪಾಪುಗೆ ವೆಲ್ಕಮ್ ಮಾಡ್ಕೊಂಡಿರೋ ಡೇ. ನಾವು ಮನ್ಯಾಗ ಸಿಂಪಲ್ಲಾಗಿ ಈ ಥರ ತೊಟ್ಲ ಹಾಕ್ತಿದ್ವಿ. ನೋಡ್ಬೋದು ಡೆಕೋರೇಷನ್ ಎಲ್ಲ ನಾನು ನಮ್ಮ ತಮ್ಮ ಸೇರ್ ಮಾಡಿದ್ವಿ. ಅವ್ರು ಬರೋಷ್ಟ್ರಿಗೆ ನಾವು ಈ ಥರ ಸರ್ಪ್ರೈಸ್ ಆಗಿ ಎಲ್ಲ ಡೆಕೋರೇಟ್ ಮಾಡಿಟ್ಟಿದ್ವಿ. ಆಮೇಲೆ ಏನಪ್ಪ ಅಂದ್ರೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಹೇಳಿದ್ನಲ್ಲ ನಿಮ್ಗೆ ಮೆಮೊರಿ ಫುಲ್ ಆಗಿತ್ತು ನನ್ನ ಮೊಬೈಲ್ದು. ಹಳೆ ವಿಡಿಯೋಸ್ ಡಿಲೀಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಹೀಗಾಗಿ ಅದಾದಮೇಲೆ ಈ ಥರ ಇತ್ತು. ಅದ್ರಾಗ ನಮ್ಮ ಅಕ್ಕಮ್ಮ ಅಂತೂ ನಮ್ಮ ಪಾಪುಗೆ ಭಾಳ ಕೇರ್ ಮಾಡ್ತಾಳೆ, ಅವ್ನು ಬಿಟ್ಟಿರೋದೇ ಇಲ್ಲ. ಸೊ ಮುಂದೆ ನೋಡ್ರಿ ಹೆಂಗೆಲ್ಲ ಆಕಿ ಮಾಡ್ತಾಳೆ, ಹೆಂಗೆ ಆಕಿ ಟ್ರೀಟ್ ಮಾಡ್ತಾಳೆ ಅವನಿಗಂತ. ಇವಾಗ ಸದ್ಯಕ್ಕೆ ಬೇಬಿ ಮುಖ ತೋರ್ಸಂಗಿಲ್ಲ, ಯಾಕಂದ್ರೆ ಸಣ್ಣದೈತಿ, ದೊಡ್ಡವ್ರು ಬ್ಯಾಡ ದೃಷ್ಟಿ ಆಗ್ತಂದ್ರೆ. ಸೊ ಅದಕ್ಕೆ ಹ್ಞೂ ಅಂದಿನಿ. ಮುಂದೆ ನೋಡ್ರಿ. ಅದು ಆಫ್ ಮಾಡು. ಹಾಡಮ್ಮ. ಎಸ್ ಗಾಯ್ಸ್, ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ನೋಡ್ಬೋದು ಎಷ್ಟು ಚಂದ ವೆಲ್ಕಮಿಂಗೆಲ್ಲ ಆರ್ಚ್ ಎಲ್ಲ ಮಾಡಿ ಡೆಕೋರೇಟ್ ಮಾಡಿದ್ರು ಅಂತ. ಸೊ ದೇ ಪ್ಲ್ಯಾನ್ ವೆರಿ ನೈಸ್ಲಿ, ಎಲ್ಲ ಚಂದ ಮಾಡಿದರು. ಈವೆಂಟ್ ಪ್ಲ್ಯಾನರ್ನೆಲ್ಲ ಮಾಡಿಸಿ. ಸೊ ನೋಡ್ಬೋದು ಗಮೆಂದು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ವಿ ಆರ್ ಟೇಕಿಂಗ್ ಫೋಟೋಸ್, ವಿಡಿಯೋಸ್. ಸೊ ದಿಸ್ ಈಸ್ ದ ಸ್ಟೇಜ್ ಫೋಟೋ. ನೋಡ್ಬೋದು ಎಷ್ಟು ಚಂದ ಸಿಂಪಲ್ ಎಲಿಗೆಂಟಾಗಿ ಮಾಡ್ಯಾರ ಅಂತೇಳಿ. ಚಂದಿತ್ತು, ಮಸ್ತಿತ್ತು, ಸೂಪರಾಗಿ. ಆಮೇಲೆ ಫುಡ್ ವಾಸ್ ಆಲ್ಸೋ ಗುಡ್, ಎವ್ರಿಥಿಂಗ್ ವಾಸ್ ಗುಡ್, ವೆಲ್ ಮೇಂಟೈನ್ಡ್. ಸೊ ಹಿಂಗಿತ್ತು. ಯಾರೆಲ್ಲ ನೀವು ಈಗ ಮದ್ವೆ ಸೀಸನ್ ಮ್ಯಾರೇಜ್ ಡೆಕೋರೇಷನ್ ಬೇಕಿದ್ರೆ ಯು ಕ್ಯಾನ್ ಚೆಕ್ ದಿಸ್ ಆಲ್ಸೋ. ನೋಡ್ಬೋದು ಈ ಥರ ಐತಿ. ಅಂದರೆ ಬೆಳಗಾವಿ ಸೈಡು ಈ ಥರ ಫಾರ್ಮ್ ಹೌಸ್ ಐತಿ. ಯು ಕ್ಯಾನ್ ಗೋ ಆ್ಯಂಡ್ ಫಿಕ್ಸ್ ಯುವರ್ ಡೇಟ್ಸ್ ಅಷ್ಟೇ ಫ್ರೆಂಡ್ಸ್. ನಾವು ನೋಡ್ಬೋದು ಗಮ್ಯ ಅಂತೂ ಫುಲ್ ಖುಷಿ ಆದ್ಲದ್ರ ಮಕ್ಳಿಗೆ ಭಾಳ ಚಲೋ ಇತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ನೋಡ್ಬೋದು ಈ ಥರ ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾರೆ. ಗಮ್ಯ ವಾಸ್ ಹ್ಯಾವಿಂಗ್ ಫನ್. ಸೊ ಈ ಥರ ಇತ್ತು. ಅದಾದಮೇಲೆ ಮ್ಯಾರೇಜ್ ಎಲ್ಲ ಮುಗಿಸ್ಕೊಂಡು ಮತ್ತು ಬಿಜಾಪುರಕ್ಕೆ ಬರ್ತೀವಿ. ಬಂದಮೇಲೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಅದಾವ ಫ್ರೆಂಡ್ಸ್. ಇನ್ನೂ ಮಸ್ತ್ ಕಮಿಂಗ್ ಡೇಸ್ದಾಗ ವಿಡಿಯೋಸ್ ಬರ್ತಾವ. ಸೊ
ಟು ಚೆಕ್ ಹಾಗೆ ಅವಾಗವಾಗ ನೋಟಿಫಿಕೇಷನ್ ಚೆಕ್ ಮಾಡಿರಿ. ವಿಡಿಯೋಸ್ನ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ಹೇಳ್ರಿ. ಎನಿಥಿಂಗ್ ನಿಮ್ಗೆ ಏನು ಅನಿಸಿದ್ರೂ ಹೇಳ್ರಿ, ಯಾಕಂದ್ರೆ ಒಳ್ಳೇದು ಇರಲಿ, ನಿಮ್ಗೆ ಅನಿಸಿದ್ದು ಹೇಳ್ರಿ. ಯಾಕಂದ್ರೆ ಐ ಕ್ಯಾನ್ ಅಂದರೆ ನಾನು ಚೇಂಜ್ ಮಾಡ್ಕೋಬೋದು, ನಾನು ಅಪ್ಗ್ರೇಡ್ ಮಾಡ್ಕೋಬೋದು. ಸೊ ದ್ಯಾಟ್ ಅಷ್ಟೇ ಫ್ರೆಂಡ್ಸ್, ಮತ್ತೇನಿಲ್ಲ. ಸೊ ನೋಡಿರಿ ಎಷ್ಟು ಚಂದ ಐತೆ ಅಂತ ಹೇಳಿ ಲೊಕೇಶನ್. ಸೊ ಇದಾಗಿತ್ತು ಮದುವೆ ವ್ಲಾಗ್. ಸೊ ಗಮ್ಯ ಫುಲ್ ಎಂಜಾಯ್ ಮಾಡಿದ್ಲು. ತಿರುಗೋದು, ಡಾನ್ಸ್, ಈ ಥರ ಡ್ರೆಸ್ ಹಾಕೊಂಡು ಪ್ರಿನ್ಸಸ್ ಡ್ರೆಸ್ ಹಾಕೊಂಡು ಫುಲ್ ಮಜಾ ಹಾಕಿದ್ರು. ಸೊ ಈ ಥರ ಮುಹೂರ್ತಕ್ಕೆಲ್ಲ ಡೆಕೋರೇಟ್ ಮಾಡಿದರು. ಸೊ ಎವ್ರಿಥಿಂಗ್ ವಾಸ್ ಗುಡ್. ಮ್ಯಾರೇಜ್ ಕೂಲಾಗಾಯಿತು, ಫುಲ್ ಹರಿಬರಿ ಏನಿರಲಿಲ್ಲ, ಮಸ್ತಾಯಿತು. ಆ್ಯಂಡ್ ಐ ವಿಶ್ ದೆಮ್ ಹ್ಯಾಪಿ ಮ್ಯಾರಿಡ್ ಲೈಫ್. ಸೊ ನೋಡ್ಬೋದಾಗ ಏನೋ ತೋರ್ಸಕತ್ತಿದ್ದಲ್ಲಿ. ಸೊ ಅಷ್ಟೇ ಫ್ರೆಂಡ್ಸ್, ನೋಡಿ ಮತ್ತೇನೆಲ್ಲ ಆಗುತ್ತೆ ಮುಂದೆ, ಎಂಜಾಯ್ ಮಾಡಿ. ನಾನು ನಮ್ಮ ಮನೆಯವ್ರಿಗೆ ವಿಡಿಯೋ ಮಾಡಂತ ಹೇಳಿದೆ. ಸೊ ಅವ್ರು ವಿಡಿಯೋ ಮಾಡ್ಕೋತೋಗಿ ಹಿಂದೇನು ಡ್ಯಾಶ್ ಹೊಡೆದ್ಬಿಟ್ರು. ಸೊ ಅದೇ ಅನ್ನತ್ತಿದ್ರು ನೋಡ್ಬೇಕಿಲ್ಲ ಅಂತೇಳಿ. ಸೊ ಅದಕ್ಕೆ ನಾನು ಅಕ್ಕೋತ್ ಹೊಂಟಿದ್ದೆ. ಎಂಜಾಯ್ಡ್ ಹೌದಾ? How much do you love me? Infinite. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ಹೇಳ್ರಿ. ಸೊ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಆರಾಮಾಗಿ ಖುಷಿಯಾಗಿರಿ.